ಇವತ್ತು ಬಂದಿದ್ದೀವಿ ಎಲ್ಲಿ ನೋಡಿ ಸೈಡ್ ಗರ್ಲ್ಸ್ನಲ್ಲಿ ಕಿವಿದು ಹಾಕ್ಕೊಂಡಿದ್ದೀನಿ. ಅಡ್ಡಿಲ್ಲ, ಹೇಗಾದ್ರೂ ಬಿಟ್ಟು ಬಿಡು ಅಷ್ಟೇ. ಹಾಕೋಕ್ಕಾಗತ್ತೆ. ಈಗ ನೀವು ಎಷ್ಟು ವರ್ಷದಿಂದ ಹಾಕ್ತಾ ಇದ್ದೀರಾ? ನಾವು ಅಲ್ಲಿ ಸುಮಾರು ಒಂದು 15 ವರ್ಷದಿಂದ ಹಾಕ್ತೇವೆ. ಅದನ್ನ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇರುತ್ತಲ್ಲ. ತಮ್ಮ ಹೆಸರು ಗೊತ್ತಾಗಿಲ್ಲ? ನಾಗರಾಜ್ ಅಂತ. ಸೆಟ್ ಹಾಂ, ಓಕೆ. ಬರೀ ಮೊಬೈಲ್ ನೋಡ್ತಾ ಇದ್ದೀವಿ. ಗೊತ್ತಮ್ಮ ಆಯ್ತು, ಏನಾದ್ರು ಗೊತ್ತಾಯ್ತು. ಸ್ವಲ್ಪ ಆಗುತ್ತೆ, ಸೊಳ್ಳೆ ಕಚ್ಚಂಗತ್ತ. ಅಲ್ಲ, ಎಣ್ಣೆ ಬರೋದಕ್ಕೆ ಇನ್ನು ನಾವು ಜಾಸ್ತಿ ಆಗಬೇಕು. ಇಷ್ಟು ಸಿಂಪಲ್ಲೇನಾ? ನಾನು ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಖುಷಿಯಿಂದ ಇದ್ದಾನೆ ನೋಡಿ. ಗನ್ಚಾಟ್ ಇದು ಈ ಅಂಗಿ ಸ್ವಲ್ಪ ದೊಡ್ಡದಾಯ್ತು. ಸ್ವಲ್ಪ ಗಲ್ಲ ಇಟ್ಕೊಳ್ಳಿ. ನಾನು ಕೂತ್ಕೋತೀನಿ, ನನಗಾಗತ್ತೆ. ನಾವೆಲ್ಲ ಡ್ಯಾನ್ಸ್ ಮಾಡ್ತೀವಿ ಇವಾಗ. ಎಲ್ಲ ಡ್ಯಾನ್ಸ್ ಮಾಡ್ತೀವಿ. ಆಗೋಯ್ತು. ಅದೇ ಗಲ್ಲ ಇಟ್ಟು ಅಪ್ಪತ್ತಮ್ಮ ಇರು. ಇಲ್ಲದಿದೆ ಇದೆ ಮೂವ್ ಮಾಡಂಗಿಲ್ಲ. ಗೊತ್ತು. ಆಯ್ತು ಪುಟ್ಟ. ಇಟ್ಸ್ ಓಕೆ ಪುಟ್ಟ. ಒಂದು ನಿಮಿಷ ಓಕೆ, ಸ್ವಲ್ಪ ಮೇಲಾಯ್ತು. ಇವತ್ತು ನಾವಿದ್ದೀವಿ ಸಾಯಿ ಗೋಲ್ಡ್ ಜುವೆಲ್ಸ್ನಲ್ಲಿ. ಕಿವಿ ಮಧ್ಯೆ ಇದ್ರೆ ಇಲ್ಲ, ನಡಕ್ಕೆ ಇಲ್ಲಿ ಒಟ್ಟು ಇಲ್ಲಿ ಪೇಮೆಂಟ್ ಮಾಡಬೇಕಾ? ಮಾಡ್ತೇನೆ, ಒಂದೇ ಒಂದು ನಿಮಿಷ. ಅಲ್ಲ, ಇದು ಇವ್ರು ಮಾಡ್ತಾರ. ಸ್ಟಡಿಯಾ ವಿಡಿಯೋ ಮಾಡಿ. ಹಾಂ, ಕಡೆಗೆ ಹಾಕಿ. ಈ ಕಿವಿ ಮೇಲ್ಗಡೆ ಇದು ಬರಬೇಕು. ಮಾರ್ಕ್ ಮಾಡಿದ್ದೀನಿ. ಅದು ಮತ್ತೆ ನರ ಹಾಗೇನೇ ಇರೋದಿಲ್ಲಲ್ಲ, ಸೆಪ್ಟಿಕ್ ಆಗಲಿಕ್ಕೆಲ್ಲ.
ಎಷ್ಟು ಲಗ್ನ ಇತ್ತು ಕೂಸು ಕೂಸು ಏನಾಗೋದಲ್ಲ. ಝಾನ್ಸಿ ಅವರ ರಿಯಾಕ್ಷನ್ ನೋಡಿ. ಎಲ್ಲ ಖುಷಿಯಿಂದ ಮಾಡ್ಕೊಳಕ್ಕೆ ಬಂದಿದ್ದವತ್ತು ನೋಡಿದ್ರೆ ನೋವಾಗುತ್ತೆ. ವಿಡಿಯೋ ಹಾಳಾಗೋಗ್ತು, ರಿಯಾಕ್ಷನ್ ಚೆನ್ನಾಗಿ ಕೊಡಬೇಕು. ವಿಡಿಯೋ ಏನಾಗಿಲ್ಲ ಏನಾಗಿಲ್ಲ ಅನ್ಬೇಕು. ವಿಶಾಲ್ ಏನಾಗಿಲ್ಲ ಅಂದ ಅದು ನೋಡಿದ್ರೆ ಅದೀಗ ಇದು ನೋವು ಕಡಿಮೆ ಹೋಗಲ್ವಾ ಇದು? ಇದೇನಿದು? ಕೆರೋಸಿನ್ ಬೆಂಕಿ ಹಚ್ಕೊಂಬೋದು ಆಮೇಲೆ ಓಲಾಗೋದು ಕೆರಸಿನ್ ಹಾಕೋದಿಲ್ಲ ಅಂದ್ರೆ ಇದರಿಂದ ಮತ್ತೆ ಸೆಪ್ಟಿಕ್ ಎಲ್ಲ ಆಗೋಲ್ಲ. ಏನಿಲ್ಲ, ಸೆಪ್ಟಿಕ್ ಅಲ್ಲ, ಸೆಪ್ಟಿಕ್ ಆಗಬೇಕಂದ್ರೆ ಏನು ಮಾಡಬೇಕು? ಕೊಬ್ಬರಿ ಎಣ್ಣೆ, ಸ್ಯಾನಿಟೈಸರ್ ಇದು ಸ್ಯಾನಿಟೈಸರ್ ಮತ್ತೆ ಇನ್ನೇನು ಹಾಕ್ಕೊಳ್ಬೇಕು ಅಂತ ಕೊಬ್ಬರಿ ಎಣ್ಣೆ. ಹಾಕಿದ್ರೆ ಸ್ಯಾನಿಟೈಸರ್, ಯಾಕಂದ್ರೆ ಸ್ಯಾನಿಟೈಸರ್ ಹಾಕಿದ್ರೆ ನಿಮ್ಗೆ ಡ್ರೈ ಆಗುತ್ತೆ. ಅದು ಇದು ನಮಗೆ ಬೇರೆ ಹಾಕೊಳ್ಳೋಕೆ ಇನ್ನು ಎಷ್ಟು ದಿವಸ ಬೇಕು? ಒಂದು 15 ಡೇಸ್ ಬೇಕು. 15 ಡೇಸ್ ಬಿಟ್ಟು ನಾವು ಚಿನ್ನದ್ದು ಯಾವ್ದು ವಜ್ರದ್ದು ಯಾವ್ದು ಥ್ರೆಡ್ ಮಾಡ್ತಾ ಇರಿ ಅವಾಗ ಫ್ರೀಯಾಗಿ ಕೊಡಲ್ಲ, ನೀವೇ ತಗೋಬೇಕು. ಥ್ರೆಡ್ ಮಾಡ್ತಾ ಇರಿ. ವಜ್ರದ್ದು ಹಾಕೋಬಹುದು, ಫ್ರೀಯಾಗಿ ಕೊಡಲ್ಲ, ನೀವೇ ತಗೋಬೇಕಷ್ಟೆ. ವಜ್ರದ್ದು ಹಾಕೋ ಯೋಗ ಬರುತ್ತಾ ಇಲ್ಲ. ಥ್ಯಾಂಕ್ ಯು ನಿಮಗೆಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ಟಾಫ್. ಇವತ್ತಿನ ಬೋಣಿ ಮಾಡಿದವರು ನೋಡಿ ಕಿವಿ ಚುಚ್ಕೊಂಡಿದ್ದಾರೆ. ಇವ್ರದಿಲ್ಲಿ ಕಿವಿ ಚುಚ್ಕೊಂಡ್ರೆ ನಾನು ಇಲ್ಲಿ ಮುಗುಳು ಕಡ್ಡಿ ಅಂತಾರಲ್ಲ ಅಲ್ಲಿ ಚುಚ್ಕೊಂಡಿದ್ದೀನಿ. ಯಾವ ರೀತಿ ಇರುತ್ತೆ ಅಂತೇಳಿ ಆಮೇಲೆ ನೋಡೋಣ. ಕಿವಿ ಫುಲ್ಲು ಕೆಂಪಾಗಿದೆ. ಅಮ್ಮಂದು ಅತ್ತೆದು ಎಲ್ಲ ಇತ್ತು, ಅದನ್ನು ಹಾಕೊಳ್ಳೋಣ ಅಂತೇಳಿ ಇದು ಚುಚ್ಕೊಂಡಿದ್ದೀನಿ. ನಾವಿದ್ದೀವಿ ಶ್ರೀ ಸಾಯಿ ಗೋಲ್ಡ್ ಜುವೆಲ್ಸ್ ಅಲ್ಲಿ. ಕ್ಯಾಮ್ರಾಮನ್ ಬೃಂದ ಜೊತೆ ಇದ್ದೀವಿ. ಅಲ್ಲಲ್ಲ ನೋಡಿ, ನಾವಿಲ್ಲಿ ಬಂದವಾಗ ಇವರೆಲ್ಲ ಇದ್ರು. ಸಾಯಿ ಜುವೆಲ್ಸ್ ಅಲ್ವಾ, ಅದೇ ಕಿವಿಗೆ ಹಾಕೊಳ್ಳೋಕ್ಕೆ